ನಾನು 40 ವರ್ಷ ಆಯಿತು ಅಸೆಂಬ್ಲಿಗೆ ಹೋಗಿ. 1985 ಟು 2025 40 ಆಗ್ತಿಲ್ವಾ? ಯಾವತ್ತೂ ನಾನು ಈ 40 ವರ್ಷದಲ್ಲಿ ಈ ಥರ ವರ್ತನೆ ನೋಡಲಿಲ್ಲ. ಹಿಡಿದು ಗಲಾಟೆ ಪ್ರತಿಭಟನೆ ಮಾಡಲಿ ಅದಕ್ಕಿದೆ, ಆದರೆ ಸ್ಪೀಕರ್ ಅವರ ಕೂತಿರೋ ಸ್ಥಾನಕ್ಕೆ ಹೋಗಿ ಗಲಾಟೆ ಮಾಡಿ ಕಲಾಪದ ಕಾರ್ಯಕ್ಕೆ ಅಡಚಣೆ ಉಂಟು ಮಾಡಿ ಪೇಪರನ್ನು ಪತ್ರಿಕೆಗಳನ್ನು ಅವರು ಹರಿದು ಮುಖದ ಮೇಲೆ ಬೀಸಾಡೋದು ಅದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿಗೆ ಇಟ್ಸ್ ಅ ಗ್ರೇಟ್ ಇನ್ಸಲ್ಟ್ ಟು ದಿ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ. ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಅಂದರೆ ಚರ್ಚೆ ಮಾಡಬೇಕು, ರಾಜ್ಯದ ಸಮಸ್ಯೆಗಳನ್ನು, ಜನರ ಸಮಸ್ಯೆಗಳನ್ನು, ಕಾಯ್ದೆ ಬಂದಾಗ ಜನರಿಗೆ ರಾಜ್ಯಕ್ಕೆ ಎಷ್ಟು ಉಪಯುಕ್ತ ಇದೆ, ಉಪಯುಕ್ತತೆ ಇಲ್ಲದೇ ಇದ್ದರೆ ಅದನ್ನು ಸರಿ ಮಾಡೋಕ್ಕೆ ಏನು ಸಲಹೆಗಳನ್ನು ಕೊಡಬೇಕು, ಅದನ್ನು ಇನ್ನೂ ಉತ್ತಮವಾಗಿ ಕಾಯ್ದೆನ ಹೆಂಗೆ ಮಾರ್ಪಾಡು ಮಾಡಬೇಕು, ದಟ್ ಈಸ್ ಕಾಲ್ಡ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ. ಡೆಮಾಕ್ರೆಟಿಕ್ ಫಂಕ್ಷನ್ ಸಕ್ಸಸ್ ಇರೋದು ಇನ್ ಎಫೆಕ್ಟಿವ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ, ದ ಡಿಬೇಟ್ ಇನ್ ದಿ ಪಾರ್ಲಿಮೆಂಟ್ ಆ್ಯಂಡ್ ಇನ್ ದಿ ಅಸೆಂಬ್ಲಿ. ಚರ್ಚೆಗಳು ಗುಣಾತ್ಮಕವಾಗಿರಬೇಕು, ವಿಷಯ ಆಧಾರಿತ ಇರಬೇಕು. ಡೆಮಾಕ್ರಸಿ ಇರೋದನ್ನೇ ಧರ್ಮ ಮತ್ತು ಜಾತಿಯನ್ನು ಹೊರತುಪಡಿಸಿ ದೇಶದ ಮತ್ತು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರನ್ನ ಒಗ್ಗೂಡಿಸೋದಕ್ಕೆ ಇರ್ತಕ್ಕಂಥದ್ದು. ಅದರ ದುರುಪಯೋಗ ಆಯಿತು. ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯ ನಡವಳಿಕೆಗೆ ಅದು ವ್ಯತಿರಿಕ್ತವಾದದ್ದು. ಇಟ್ಸ್ ಅನ್ ಇನ್ಸಲ್ಟ್. ಅವರು ಕಾನ್ಸಿಯಸ್ಸಿಂದ ಮಾತಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವ್ರದ್ದೇ ಎಲ್ಲ ಫುಟೇಜ್ ಇದೆ, ನೋಡಿದ್ರೆ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಬಂದಾಗ ಯಡಿಯೂರಪ್ಪನವ್ರ ಕಾಲದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವತ್ತು ವಿರೋಧ ಪಕ್ಷ ನಾಯಕರು, ನಾನು ಸದಸ್ಯನಾಗಿದ್ದೆ. ನಮ್ಮ ಈ ಮಟ್ಟಕ್ಕೆ ಹೋಗಲಿಲ್ಲ, ಕೆಳಗಡೆ ನಿಂತು ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ವಿ. ಪ್ರೊಟೆಸ್ಟ್ ಈಸ್ ಅಲೌಡ್. ಆದರೆ ಇಡೀ ಕಾರ್ಯಕಲಾಪವನ್ನು ಸ್ಥಗಿತಗೊಳಿಸಿ ಸ್ಪೀಕರ್ ಸ್ಥಾನದಲ್ಲೇ ಅವರ ಇದಕ್ಕೆ ಹೋಗಿ ಅಡ್ಡಿಪಡಿಸುವಂಥ ಘಟನೆ 40 ವರ್ಷ ಎಂದೂ ನಡೆದಿರಲಿಲ್ಲ. ಹೀಗಾಗಿ ನಮ್ಮನ್ನು ನೋಡ್ತಾರಲ್ಲ ಜನ, ನಮ್ಮನ್ನು ಆಯ್ಕೆ ಮಾಡಿರೋ ಜನ, ಏನಪ್ಪ ಇವರು ಶಾಸಕರು ಅಂದರೆ ಹಿಂಗೆ. ಕರ್ನಾಟಕ ಒಂದು ಸುಸಂಸ್ಕೃತ ರಾಜ್ಯ, ಪ್ರಜಾಪ್ರಭುತ್ವಕ್ಕೆ ಬಸವಣ್ಣವರು ಬುನಾದಿ ಹಾಕ್ಕೊಟ್ರು ಅನುಭವ ಬಂಟದ ಮೂಲಕ. ಒಂದು ಸುಸಂಸ್ಕೃತವಾದಂಥ ರಾಜ್ಯ, ಒಳ್ಳೆಯ ಜನರಿದ್ದಾರೆ ಅನ್ನುವ ಅಭಿಪ್ರಾಯಕ್ಕೆ ಒಂದು ಕಪ್ಪು ಚುಕ್ಕೆ ಉಂಟು ಮಾಡಿದಂತೆ. ಈ ಥರ ಭಾವಿಸಿ ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜಸ್ಸೇ ತೀರಾ ಕಳಪೆಯ ಗುಣಮಟ್ಟದಿಂದ ಕೂಡಿರುವಂಥವು. ವ್ಯಕ್ತಿಗತವಾದಂಥ ವಿಷಯಗಳು, ದ್ವೇಷಪೂರಿತವಾದಂಥ ಮಾತುಗಳು ಮತ್ತು ರಾಜ್ಯಕ್ಕೆ ಮತ್ತು ಸಮುದಾಯಗಳಿಗೆ ಅನುಕೂಲ ಆಗದೇ ಇರತಕ್ಕಂಥ ಚರ್ಚೆಗಳು, ಇವು ನಮ್ಮ ಪ್ರಜಾಪ್ರಭುತ್ವವನ್ನು ನಿಜವಾಗ್ಲೂ ಕೂಡ ಅದಕ್ಕೆ ಧಕ್ಕೆ ಉಂಟು ಮಾಡ್ತಕ್ಕಂಥ ನಡವಳಿಕೆಗಳು. ಸೊ ಇದರಿಂದ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಚರ್ಚೆಗಳು ಎತ್ತರಕ್ಕೆ ಹೋಗಬೇಕು, ಅಧ್ಯಯನಗಳಾಗಿರಬೇಕು. ಇಲ್ಲದೇ ಸುಮ್ಮನೆ ಏನು ಬರುತ್ತೆ ಅಲ್ಲಿ ಏನು ಸಿಗುತ್ತೆ ಅದನ್ನೇ ಮಾತಾಡೋದು, ಚಾರಿತ್ರ್ಯಹರಣ ಮಾಡೋದು, ವ್ಯಕ್ತಿಗತ ನಿಂದನೆ ಮಾಡೋದು. ಸೊ ಇವೆಲ್ಲವೂ ಪ್ರಜಾಪ್ರಭುತ್ವದ ನಡವಳಿಕೆಗೆ ಶೋಭೆ ತರುವಂಥಲ್ಲ. ಸ್ಪೀಕರ್ಗೆ ಬೇರೆ ಆಪ್ಷನ್ ಇರಲಿಲ್ಲಲ್ಲ, ದರ್ ಇಸ್ ನೋ ಆಪ್ಷನ್ ಫಾರ್ ಸ್ಪೀಕರ್. ಅದೆಲ್ಲ ನೋಡಿ ಅವರು ತೀರ್ಮಾನ ಮಾಡಿದ್ದಾರೆ, ಬೇರೆ ಬೇರೆ ರೂಲಿಂಗ್ ನೋಡಿದ್ದಾರೆ, ಕೋರ್ಟ್ಗಳ ತೀರ್ಮಾನ ನೋಡಿದ್ದಾರೆ, ಅವೆಲ್ಲ ನೋಡೇ ತಗೊಂಡಿದ್ದಾರೆ ಅದನ್ನು.